ಅಲ್ಲ ಸಾಬ್, ಆ ಜಯಶಂಕರ್ ಆಸ್ತಿ ಹೊಡಿಬೇಕು ಅಂತ ಆ ಮಾನ್ಯತಾ ಮಾತು ಕಟ್ಕೊಂಡು ನೀವು ಅಷ್ಟೆಲ್ಲ ಕಷ್ಟಪಟ್ಟು ರಾಮಾಚಾರಿನ ಸಾಯಿಸಿದ್ರಿ. ಈಗ ನೋಡಿದ್ರೆ ಆ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಯ್ತಲ್ಲ ಸಾಬ್. ಹೊರಗಡೆ ನಗನಗ್ತಾ ನಾಟಕ ಮಾಡ್ತಾ ಇದ್ರು, ಒಳಗಡೆ ಅವನ ಮೇಲೆ ಸಿಕ್ಕಾಪಟ್ಟೆ ಕೋಪ ಕುದೀತಾ ಇತ್ತು. ನಾನು ಮುಗಿಸ್ಬಿಡೋಣ ಅಂತ ಕಾಯ್ತಾ ಇದ್ದೆ. ಆದರೆ ದೇವ್ರುಗಳ ಥರ ನೀವುಗಳು ಬಂದು ಅವನ್ನ ಕೊಲೆ ಮಾಡಿ ನನಗೆ ತುಂಬಾ ಸಂತೋಷ ಆಗಂಗೆ ಮಾಡಿದ್ದೀರ. ಅದಕ್ಕೆ ಥ್ಯಾಂಕ್ಸ್ ಹೇಳೋ ಬಂದು. ನೀನ್ ಹೇಳ್ತಿರೋದಿಲ್ಲ ನಿಜಾನ? ನಿಂಗೇನೋ ನಂಬಕ್ಕಾಗ್ತಿಲ್ಲ. ಹೌದು, ಅವ್ನು ಹೇಳ್ತಾ ಇರೋದು ನಿಜ. ಮನತಾಜಿ ಕ್ಯಾ ಬೋಲ್ ರहे? ನನಗೆ ಈ ಕಿಟ್ಟಿ ಬಗ್ಗೆ ತುಂಬಾ ಚೆನ್ನಾಗಿ, ಇವನ್ ರಾಮಾಚಾರಿ ಟ್ವಿನ್ ಆಗಿದ್ರು, ಬೇಸಿಕಲಿ ಈಸ್ ಅ ರೌಡಿ. ಇವನ್ ಕ್ಯಾರೆಕ್ಟರ್ ಆಟಿಟ್ಯೂಡ್ ಅಲ್ಲ ನನಗ್ ಚೆನ್ನಾಗ್ ಗೊತ್ತು. ಮೊದ್ಲು ಇವ್ನ್ ನನ್ ಕಡೆನೆ, ಆಮೇಲೆ ಇವನ್ ಒಳ್ಳೆಯವನಾಗ್ಬಿಟ್ಟ. ಈಗ ಅರ್ಥ ಆಗ್ತಾ ಇದೆ ಇವನು ಬದ್ಲಾಗಿರೋ ತರ ಮಾಡಿದ್ದ ಅಂತ. ನಾನ್ ಹೇಳ್ತಾ ಇರೋದೆಲ್ಲ ನಿಜನೇ ಅಲ್ವಾ ರಾಮಾಚಾರಿ? ಓ ಸಾರಿ ಕಿಟ್ಟಿ. ಹೌದು, ನೀವು ಹೇಳ್ತಿರೋದು ನಿಜಾನೇ. ಒಟ್ಟಿನಲ್ಲಿ ನನಗಿದ್ದಿದ್ದು ಒಂದೇ ಒಂದು ಸಮಸ್ಯೆನ ಇವೆಲ್ಲರೂ ಸೇರ್ಕೊಂಡು ಬೇರ್ ಸಮೇತ ಕಿತ್ತು ಹಾಕಿರೋದಕ್ಕೆ ಥ್ಯಾಂಕ್ ಯು. ಆಮೇಲೆ ಈ ಹೆಣ್ಮಕ್ಳು ವಿಚಾರ, ಅವ್ರ ಮನಸ್ಸು ಒಂಥರ ವಿಚಿತ್ರ ಅಲ್ವಾ? ಈ ವಿಷಯ ನನ್ನ ಹೆಂಡತಿಗೆ ಹೇಳಿದ್ರೆ ಅವಳೆಲ್ಲ ಹೋಗಿ ಚಾರೋ ಹತ್ರ ಬಾಯ್ ಬಿಟ್ಬಿಡ್ತಾಳು ಅಂತ ನಾನು ಅವಳ ಹತ್ರ ಈ ವಿಷಯನ ಮುಚ್ಚಿಟ್ಟಿದ್ದೆ. ಆಮೇಲೆ ಮಾನ್ಯತಾ ಮೇಡಮ್, ಎಲ್ಲೋ ಒಂದ್ ಕಡೆ ಚಾರು ನಿಮ್ಮ ಮಗಳಾಗಿರೋದ್ರಿಂದ ನೀವೆಲ್ಲರೂ ಅವಳ ಜೊತೆ ರಾಜಿಯಾಗಿ ರಾಮಾಚಾರ್ಯನ ಒಪ್ಕೊಬಿಟ್ರೆ ಅಂತ ನಿಮ್ಮ ಹತ್ರನೂ ಈ ವಿಷಯನ ಮುಚ್ಚಿಟ್ಟಿದ್ದು. ಆದರೆ ಇವತ್ತು ಸಂತೋಷ ಆಗ್ತಾ ಇದೆ. ರಾಮಾಚಾರಿ ಸಾವಕ್ಕೆ ಕಾರಣ ಆಗಿರೋ ನಿಮ್ಮೆಲ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್. ನನ್ನ ಶತ್ರುನ ನೀವುಗಳೇ ಸಾಯಿಸಿರೋದು ಒಂದು ಗೊತ್ತಾದ್ಮೇಲೆ ಇಲ್ಲಿ ಬಂದು ಒಂದು ಹ್ಯಾಂಡ್ ಶೇಕ್ ಕೊಟ್ಟು ಥ್ಯಾಂಕ್ಸ್ ಹೇಳಲಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತ ಇಲ್ಲಿಗೆ ಬಂದು. ಕೃಷ್ಣ, ಕೃಷ್ಣ, ನೀನ್ ಹೇಳ್ತಾ ಇರೋದೆಲ್ಲ ನಿಜಾನಾ? ನನಗ್ ನಂಬೋದಕ್ಕೆ ಆಗ್ತಿಲ್ಲ. ನಾನ್ ಇಲ್ಲೇನ್ ಮಾಡ್ತಾ ಇದೀನಿ ಅಂತ ಯೋಚಿಸಿದ್ಯಾ? ಇಷ್ಟೊತ್ತು ಇವ್ರನ್ನೆಲ್ಲ ಹೊಗ್ಳಿ ಥ್ಯಾಂಕ್ಸ್ ಹೇಳ್ತಾ ಇದ್ದಲ್ಲ, ಆ ಗ್ಯಾಂಗ್ ಅಲ್ಲಿ ನಾನು ಒಬ್ಳು. ಹೌದು ಕೃಷ್ಣ, ನೀನ್ ಅವ್ರ ಕಡೆಯವ್ರು ಅಂತ ತಪ್ಪಾಗಿ ತಿಳ್ಕೊಂಡು ಎದ್ರುಕೊಂಡು ನಿನ್ನಿಂದ ಎಲ್ಲಾ ವಿಷಯ ಮುಚ್ಚಿಟ್ಟು ಬೈದಲ್ಲೇ ಎಲ್ಲಾ ಕೆಲ್ಸ ಮಾಡಿದ್ವಿ. ಎಲ್ಲ ಕೆಲಸನ ಮುಗಿಸ್ಬಿಟ್ವಿ ಅಂದ್ರೆ ಇದೇನ್ ಈಗ ಕೇಳ್ಬಿಟ್ಟೆ? ರಾಮಾಚಾರಿ ಮೊದ್ಲು ಚುಚ್ಚಿದ್ದೆ ನಾನು. ನನ್ನ ಅಲ್ಲಿ ನೋಡಿದ್ದಕ್ಕೋ ಏನೋ ಪಾಪ ಹಾಗೆ ಆಫ್ ಆಗ್ಬಿಟ್ಟ. ಅವನ್ ಬಾಯಿಗೆ ಬಟ್ಟೆ ತುರ್ಕಿದ್ರು ಕಮ್ಮಕ್ ಕಿಮ್ಮಕ್ ಅನ್ಲಿಲ್ಲ. ರುಕ್ಕು, ಬರೀ ನಿನ್ ಬಗ್ಗೆನೆ ಹೊಗಳ್ಕೊಳ್ತಾ ಇದ್ಯಾ? ನನ್ ಬಗ್ಗೆನೂ ನಿನ್ ಗಂಡನ ಹತ್ರ ಸ್ವಲ್ಪ ಹೇಳು. ಹೌದು ಕೃಷ್ಣ, ಈ ಮಾನ್ಯತಾ ಅವರು ಕೃಷ್ಣ, ನೀನ್ ಈಗ್ಲಾದ್ರೂ ಬದ್ಲಾಗಿದೆಯಲ್ಲ, ನನಗಷ್ಟು ಸಾಕು.
ಒಂಟಿಯಾಗಿದ್ದಾಗ್ಲೇ ಹಂಗೆ. ಇನ್ ಮುಂದೆ ನನ್ ಜೊತೆ ನನ್ ಗಂಡನೂ ಇದ್ದಾನೆ ಅಂತ ಅಂದ್ಮೇಲೆ ಮುಂದೆ ನೋಡು, ಚೆನ್ನಾಗಿ ಯೋಚನೆ ಮಾಡೇ ಆಟ ಆಡ್ತೀನಿ. ನೀವಿಬ್ರು ಇಲ್ಲೇ ಇದ್ದೀರಾ? ಒಳ್ಳೇದಾಯ್ತು. ನಾನ್ ನಿಮ್ ಹತ್ರ ಏನೋ ಒಂದ್ ವಿಚಾರ ಕೇಳ್ಬೇಕಿತ್ತು. ಏನ್ ಚಾರುದು? ಅತ್ತಮ್ಮ, ಸೀಮಂತ ಎಷ್ಟನೇ ತಿಂಗ್ಳಿಗೆ ಮಾಡ್ತಾರೆ? 7 ತಿಂಗಳಿಗೆ ಇಲ್ಲ 9 ತಿಂಗಳಿಗಮ್ಮ. ಹೌದಾ ಅತ್ತಮ್ಮ? ನನ್ಗಿವಾಗ 6ನೇ ತಿಂಗಳು ನಡೀತಾ ಇದೆ. ಮುಂದಿನ ತಿಂಗಳು 7ನೇ ತಿಂಗಳಿಗೆ ಬೀಳುತ್ತೆ. ನನ್ ಸೀಮಂತನ 7ನೇ ತಿಂಗಳಿಗೆ ಮಾಡೋಣ ಅಥವಾ 9ನೇ ತಿಂಗಳಿಗೆ ಮಾಡೋಣ? ಇದೇನಿದು, ನನ್ ಪ್ರಶ್ನೆಗೆ ಉತ್ತರ ಕೊಡದೆ ಇಬ್ರು ಈಗ ಮುಖ ಮುಖ ನೋಡ್ಕೊಳ್ತಿದ್ದೀರಲ್ಲ. ಅಜ್ಜಿ, ನೀವ್ ಹೇಳಿ. ಅದು ಬೇಡ ಬೇಡ ಬೇಡ. ಅಜ್ಜಿ, 9 ತಿಂಗಳಾದ್ರೆ ಹೊಟ್ಟೆ ತುಂಬಾ ದೊಡ್ಡದಾಗಿರುತ್ತೆ. ಸೀರೆ ಉಟ್ಕೊಳಕ್ಕೆ, ಅಲಂಕಾರ ಮಾಡ್ಕೊಳಕ್ಕೆಲ್ಲ ಕಷ್ಟ ಆಗುತ್ತೆ. ಫಂಕ್ಷನ್ ಅಲ್ಲಿ ಓಡಾಡಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ 7 ತಿಂಗಳಿಗೆ ಮಾಡ್ಬಿಡೋಣ ಅಲ್ವಾ? ಇದೇನಿದು, ನಾನು ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀನಿ, ನೀವಿಬ್ರು ಉತ್ತರನೇ ಕೊಡ್ತಿಲ್ಲ. ಸರಿ, ನನ್ ಸೀಮಂತ ಮಾಡ್ತಿರಲ್ವಾ? ಅದಕ್ಕೇನಮ್ಮ ಮಾಡೋಣ. ಅಜ್ಜಿ, ನೀವ್ ಹೇಳಿ. ಹೇಳಿಲ್ಲಮ್ಮ, ಜಾಕಿ ಹೇಳಿದ್ಲಲ್ಲ ಮಾಡೋಣ ಅಂತ. ಹಾಡೋಣಮ್ಮ. ಥ್ಯಾಂಕ್ಸ್ ಅಜ್ಜಿ. ಚಾರು, ನೀನು ಹೀಗೆ ಯಾವತ್ತೂ ನಗನಗ್ತಾ ಇರ್ಬೇಕಮ್ಮ. ನೀ ನಗ್ನಗ್ತಾ ಇದ್ರೆ ನಿನ್ ಹೊಟ್ಟೆಲಿರೋ ಮಗು ಕೂಡ ಆರೋಗ್ಯವಾಗಿರುತ್ತೆ. ನೀನ್ ಸಂತೋಷವಾಗಿದ್ರೆ ಅವಳು ಸಂತೋಷವಾಗಿರ್ತಾಳೆ, ನಾನು ಸಂತೋಷವಾಗಿರ್ತೀನಿ, ಎಲ್ಲರೂ ಸಂತೋಷವಾಗಿರ್ತೀವಮ್ಮ. ಸರಿ ಅಜ್ಜಿ, ನನ್ಗಂತೂ ಮುಂದಿನ ತಿಂಗಳು ಯಾವಾಗ ಆಗುತ್ತೋ ಅಂತ ಅನಿಸ್ತಿದೆ. ಜಾನಕಿ, ಜಾನಕಿ, ಏನಿದು? ನಿನ್ನೆವರೆಗೂ ನಾನು ಬದುಕಲ್ಲ ಅಂತ ಕಣ್ಣೀರು ಹಾಕ್ತಾ ಇದ್ಲು. ಇವತ್ತು ಎಷ್ಟು ಉಲ್ಲಾಸ ಉತ್ಸಾಹದಿಂದ ಸಂತೋಷವಾಗಿದ್ದಾಳೆ. ಏನು ಅಂತ ನನಗೆ ಅರ್ಥನೇ ಆಗ್ತಲ್ಲ. ಏನೇ ಇದು? ಕಾಲಕ್ಕೆ ಎಲ್ಲ ದುಃಖ ಮರೆಸೋ ಶಕ್ತಿ ಇದೆ ಅಂತ ಹೇಳ್ತಾರಲ್ಲ ಅತ್ತೆ. ಈಗ ಅದು ನಮ್ ಚಾರು ನೋಡಿದ್ರೆ ನಿಜ ಅನ್ನಿಸ್ತಾ ಇದೆ. ನಿನ್ ಮಾತು ನಿಜಾನೇ. ಆದ್ರೆ ಅವಳು ಇಷ್ಟು ಬೇಗ ಹೇಗ್ ಬದ್ಲಾದ್ಲು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ ಮಗ ಹೇಳಿದ ಮಾತನ್ನ ಅವಳು ಗಂಭೀರವಾಗಿ ತಗೊಂಡಿದ್ದಾಳೆ ಅನ್ಸುತ್ತೆ. ಅವಳೆ ಹೇಳಿದ್ನಲ್ಲ, ರಾಮಾಚಾರಿ ನನ್ ಜೊತೆ ನಿಂತೇ ಇದ್ರು, ಇನ್ ಮುಂದೆ ನನ್ ಜೊತೆ ರಾಮಾಚಾರಿ ಇದಾನೆ ಅನ್ಕೊಂಡೆ ಬದುಕ್ತೀನಿ ಅಂತ. ಅದೇ ತರ ಧೈರ್ಯ ತಂದ್ಕೊಂಡ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅವಳು ಎದುರಿಗೆ ಬಂದು ಎದೆಗೆ ಚಾಕು ಹಾಕಿದಾಗ ಆ ನೋಗಿದ್ದ ನನ್ನ ಸಾಯಿಸಕ್ಕೆ ಬಂದಿರೋದು ನನ್ನ ರುಕ್ಕುನೆ, ನಾನು ಪ್ರೀತಿಸಿದ ರುಕ್ಕುನೆ ಅಂತ ನಮ್ಮ ಕೃಷ್ಣ ಎಷ್ಟು ನೋವು ತಿಂದಿರ್ತಾನಲ್ವಾ. ಅವನ್ ಮನ್ಸು ಮಾಡಿದ್ರೆ ಅಲ್ಲೇ ಎಲ್ಲರನ್ನು ಸಾಯಿಸಿ ಬರ್ತಾ ಇದ್ದ. ಆದರೆ ಅವನ್ ಪ್ರಾಣ ಬಿಟ್ಟ. ಯಾರಿಗೋಸ್ಕರ? ನನಗೋಸ್ಕರ ಮೇಡಮ್. ವೈಶಾಖತ್ಗೆ ಈಗ ಬದಲಾಗಿದ್ದಾರೆ. ಮೊದಲು ನಾನು ಅವ್ರನ್ನ ಕೆಟ್ಟೋರು ಅಂತ ಹೇಳ್ದೆ, ನೀವು ನಂಬಲೇ ಇಲ್ಲ. ರುಕ್ಕುನು ಕೆಟ್ಟೋಳು ಅಂತ ಹೇಳ್ದೆ, ನೀವು ನನ್ನ ಮಾತನ್ನ ಕಿವಿಗೆ ಹಾಕೊಳ್ಳಿಲ್ಲ. ರಾಜಿ ಮನೆಗೆ ಬಂದಾಗ ಮೋಸ ಮಾಡಕ್ ಬಂದಿದ್ದಾಳೆ ಅಂತ ಹೇಳ್ದೆ, ನೀವು ನನ್ನ ಮಾತಿಗೆ ಬೆಲೆನೇ ಕೊಡ್ಲಿಲ್ಲ. ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದಿದ್ರೆ ನಮ್ ಕೃಷ್ಣ ನಮ್ ಜೊತೆ ಈಗ ಇರ್ತಿದ್ದಲ್ವೇನೋ ರಾಮಾಚಾರಿ. ಈಗ ಇದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇಲ್ಲ. ಮುಂದೆ ಇಂಥ ತಪ್ಪಾಗಬಾರ್ದು. ಇಷ್ಟು ಮಾಡಿದವರು ಮುಂದೆ ಏನಾದ್ರೂ ಮಾಡೇ ಮಾಡ್ತಾರೆ. ಅವಳ ಮುಂದಿನ ಉದ್ದೇಶ
ನಿಮ್ಮ ಹೊಟ್ಟೆಲಿರೋ ನಮ್ಮ ಮಗುನ ಸಾಯಿಸಿ ಆಮೇಲೆ ನಿಮ್ಮನ್ನ ಈ ಮನೆಯಿಂದ ಕರ್ಕೊಂಡು ಹೋಗುತ್ತೆ. ಅಲ್ಲ ಸರ್, ಆ ಜಯಶಂಕರ್ ಆಸ್ತಿ ಹೊಡಿಬೇಕು ಅಂತ ಆ ಮಾನ್ಯತಾ ಮಾತು ಕಟ್ಕೊಂಡು ನೀವು ಅಷ್ಟೆಲ್ಲ ಕಷ್ಟಪಟ್ಟು ರಾಮಾಚಾರಿನ ಸಾಯಿಸಿದ್ರಿ. ಈಗ ನೋಡಿದ್ರೆ ಆ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಯ್ತಲ್ಲ ಸರ್. ಆ ಮಾನ್ಯತಾ ನೀವು ತಗೊಂಡಿರೋ ರಿಸ್ಕ್ಗೆ ಸ್ವಲ್ಪನೂ ಬೆಲೆ ಕೊಡದೆ ನೀವು ಮಾಡಿರೋ ಸಹಾಯನೆಲ್ಲ ಮರೆತು ಯಾಮಾರಿಸಿದ್ದಾಳೆ ಸರ್ ನಿಮಗೆ. ನನಗೂ ವರಿ ಆಗ್ತಿದೆ ವರುಣ್. ಆಗ ಅವಳು ಮಾತಾಡೋ ಸ್ಟೈಲೇ ಬೇರೆ ಇದೆ, ಅರೆ ಈಗ ಅವಳು ಮಾತಾಡೋ ಸ್ಟೈಲೇ ಬೇರೆ ಇದೆ. ಹೌದು ಸಾಬ್, ಆಗ ಮಾತಾಡ್ಬೇಕಾದ್ರೆ ಭಯ ಭಕ್ತಿ ಎಲ್ಲ ಇತ್ತು, ಈಗ ನೋಡಿದ್ರೆ ಯಾವುದೂ ಇಲ್ಲ. ಈಗ ಅವಳ ಮಾತಲ್ಲಿ ಬರೀ ಕಣ್ಣಿಗೆ ಮಾತ್ರ ದಿಕ್ತಾ ಇದೆ. ಅಲ್ಲ ಸರ್, ಮೊದಲು ನನ್ನ ಗಂಡನ ಹತ್ರ ಸೈನ್ ಮಾಡಿಸ್ಕೊ ಬನ್ನಿ, ಆಮೇಲೆ ನಾನು ಸೈನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಎಷ್ಟು ಹುಷಾರಿದ್ದಾಳೆ. ಅಲ್ಲಿ ಗಂಡ ಬಿಲ್ಕುಲ್ ಸೈನ್ नहीं करूंगा करके बोलता है, मैं क्या करूंगा? ಅಲ್ಲ ಸಾಬ್, ಒಂದ್ ವೇಳೆ ಅವಳ ಗಂಡ ಜಯಶಂಕರ್ ಸೈನ್ ಮಾಡೋದೇ ಇಲ್ಲ ಅಂತ ಹೇಳ್ಬಿಟ್ರೆ ಏನ್ ಮಾಡ್ತೀರಾ ಸಾಬ್? ಫೋರ್ಜರಿ ಮಾಡಿ ಅದನ್ನೇ ಕೋರ್ಟಲ್ಲಿ ಕರೆಕ್ಟ್ ಅಂತ ಪ್ರೂವ್ ಮಾಡ್ತೀನಿ. ಅಕಸ್ಮಾತ್ ಜಯಶಂಕರ್ ಆಚೆ ಬಂದ್ಮೇಲೆ ಗಲಾಟೆ ಮಾಡಿದ್ರೆ? ಕೌನ್ ಬಾರ್ ಆಯೇಗ? ಜಯಶಂಕರ್ ಜೈಲಿಂದ ಹೊರಗೆ ಬರಲ್ಲ, ಅವನಲ್ಲಿ ಮರ್ ಜಾಯೇಗ. ಆದ್ರೂ ಒನ್ ಟೈಮ್ ಅವನ ಹತ್ರ ಸಿಗ್ನೇಚರ್ ತಗೊಳಕ್ಕೆ ಟ್ರೈ ಮಾಡ್ತೀನಿ. ಆ ಪಾಪಿ ಹೇಳ್ದಾಗ ಮಾಡೇ ಮಾಡ್ತಾಳೆ. ನಿರ್ಲಕ್ಷ್ಯ ಮಾಡೋದು ಸರಿ ಇಲ್ಲ. ಸಮಯ ವ್ಯರ್ಥ ಮಾಡದೆ ಇದಕ್ ನಾವೇನಾದ್ರೂ ಮಾಡ್ಲೇಬೇಕು ಮುರಾರಿ. ಮಾಡೋಣ. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಇಷ್ಟು ದಿವಸ ನಾವು ನ್ಯಾಯ ನೀತಿ ಧರ್ಮ ಅಂತ ಒಳ್ಳೆ ದಾರಿ ನಡೀತಾ ಇದ್ವಿ. ಆದ್ರೆ ಆ ಮೋಸಗಾರರಿಗೆ ದ್ರೋಹ ಬಗೆಯವ್ರಿಗೆ ಹಿಡಿದು ಬುದ್ಧಿ ಕಲಿಸ್ಬೇಕು ಅಂದ್ರೆ ನಾವೀಗ ಅವ್ರ ದಾರಿಲೇ ಹೋಗಿ ಬುದ್ಧಿ ಕಲಿಸ್ಬೇಕು. ನಮಗ್ ಬೇರೆ ದಾರಿ ಇಲ್ಲ. ಅಂದ್ರೆ ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಅಂತ ಹೇಳ್ತಾರಲ್ವಾ, ಹಾಗೆ ಸುಳ್ಳನ್ನ ಸುಳ್ಳಿಂದಾನೇ ಮಾತಾಡ್ಸೋಣ. ಏನ್ ಮಾತಾಡ್ತಿದ್ದೀರ ರಾಮಾಚಾರಿ? ನನಗೊಂದು ಅರ್ಥ ಆಗ್ತಿಲ್ಲ. ಹೌದು ಸರ್ ಮೇಡಮ್, ಅವ್ರು ಹೇಗೆ ಅವ್ರ ಮೋಸದ ಬಲೆಯಲ್ಲಿ ನಮ್ಮನ್ನ ಟ್ರ್ಯಾಪ್ ಮಾಡಿದ್ರು ಅದೇ ತರ ನಾವು ಟ್ರ್ಯಾಪ್ ಸೆಟ್ ಮಾಡಿ ಅವ್ರು ಬೀಳೋ ಹಾಗೆ ಮಾಡಿ ಆಮೇಲೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ನೀನೇನ್ ಮಾಡ್ಬೇಕು ಅಂತ ಇದ್ದೆ ಅದೇನಾದ್ರೂ ಹೇಳು. ಹೇಳ್ತೀನಿ ಚಾರು ಮೇಡಮ್, ನಿಮಗೆಲ್ಲ ಅರ್ಥ ಆಗಂಗೆ ಡೀಟೇಲ್ಡ್ ಆಗಿ ಹೇಳ್ತೀನಿ. ಆದ್ರೆ ಇಲ್ಲಿ ನಾನೇನು ಮಾಡಬೇಕಾಗಿಲ್ಲ, ಮಾಡಬೇಕಾಗಿರೋದಲ್ಲ ನೀವೇ. ನಾನಾ? ಹೌದು. ಈಗ ಅವ್ರ ಪ್ರಕಾರ ಈ ಮನೇಲಿ ಸತ್ತೋಗಿರೋದು ಆದ್ರೆ ನಿಮ್ ಗಂಡ. ರಾಮಾಚಾರಿ, ಚಾರು ಮೇಡಮ್, ನಾವು ಯುದ್ಧದಲ್ಲಿ ಗೆಲ್ಲಬೇಕು ಅಂದ್ರೆ ಕೆಲವೊಂದನ್ನ ಸಹಿಸ್ಕೊಳ್ಳೇಬೇಕು. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಇನ್ನು ನಾನು ಜೀವಂತವಾಗಿಲ್ಲ, ನೀವು ಒಬ್ಬಂಟಿಯಾಗಿ ತಬ್ಲಿ ಆಗಿದ್ದೀರಾ. ಈ ಮನೇಲಿ ನಿಮ್ಗೆ ಯಾರೂ ಇಲ್ಲ. ರಾಮಾಚಾರಿನ ಯಾಕಾರು ಮದುವೆ ಆಗಿದ್ದೀರೋ ಅಂತ ನಿಮ್ಗೆ ಅನ್ಸ್ಬಿಟ್ಟಿದೆ. ರಾಮಾಚಾರಿ ಅಲ್ಲ, ಈ ತರ ನಿಮಗೆ ಫೀಲ್ ಆಗ್ತಾ ಇದೆ ಅನ್ನೋ ತರ ನಿಮ್ಮಮ್ಮ ಅವ್ರ ಗ್ಯಾಂಗ್ ಅವರು ನಂಬೋ ತರ ನೀವು ಆಕ್ಟ್ ಮಾಡಬೇಕು. ಯಾಕಪ್ಪ ರಾಮಾಚಾರಿನ ಮದುವೆ ಆದೆ ಅನ್ನೋ ತರ ನೀವು ಕೊರಗಬೇಕು. ಅಂದ್ರೆ ಕೊರಗೋ ತರ ನೀವು ಮಾತಾಡಬೇಕು. ಅದು ಅವ್ರ ಕಿವಿಗೆ ಬೀಳ್ಬೇಕು. ಯಾಕಂದ್ರೆ ಅವ್ರು ಬಯಸ್ತಾ ಇರೋದು ಅದನ್ನೇ ಮೇಡಮ್. ಅದನ್ನೆಲ್ಲ ಅವ್ರಿಗೆ ಹೇಗೆ ಹೇಳೋದು ರಾಮಾಚಾರಿ? ಅದೆಲ್ಲ ಹೇಗೆ ಅಂತ ನಾನು ಹೇಳ್ತೀನಿ ಮೇಡಮ್. ನೀವು ಮೊದಲು ಏನು ಮಾಡಬೇಕು ಅಂದರೆ ಸೂಪರ್ ಕಣ ರಾಮಾಚಾರಿ, ಪರ್ಫೆಕ್ಟ್ ಪ್ಲಾನ್. ಓಕೆ, ರಾಮಾಚಾರಿ ಹೇಳ್ದಾಗೆ ನಿಮ್ಮ ಆಟನ ನೀವು ಶುರು ಮಾಡಿ. ಹೌದು ಚಾರು ಮೇಡಮ್, ಶುಭಸ್ಯ ಶೀಘ್ರಂ. ಶುರು ಮಾಡ್ಕೊಳ್ಳಿ ಡ್ರಾಮಾನ.